ಸಾಕಾ? ಹಲೋ ರವಿ. ಯಾರು? ಪ್ಲಂಬರಾ? ಪ್ಲಂಬರಾ? ಏನ್ ಹೇಳ್ದ? ಊರ್ಗ್ ಹೋಗಿದ ತಕ್ಷಣ ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ರಾಧಾ, ನಾನ್ ಕೇಳ್ತಾ ಇರೋದು ರವಿ ಬಗ್ಗೆ ಅಲ್ಲ, ಪ್ಲಂಬರ್ ಏನ್ ಹೇಳ್ದ ಅಂತ. ಅದ್ಯಾರೋ ಗೊತ್ತು. ಹಲೋ, ನಾನು ರಾಧಾ. ಅದು ಟೆಲಿಫೋನ್ ಬೆಲ್ ಅಲ್ಲಮ್ಮ, ಕಾಲಿಂಗ್ ಬೆಲ್. ಏನ್ ಕೊಟ್ಟಿಸ್ರು ಏನೋ ಅವಾಗ್ನಾಗೆ. ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಬಾಂಬೆಗೆ ಹೋಗಿ 4 ದಿವಸ ಆಯ್ತು. ಒಂದ್ಸಲನಾದ್ರೂ ಫೋನ್ ಮಾಡ್ಬಾರ್ದಾ? ಛೇ, ಬರ್ಲಿ, ಮಾಡ್ತೀನಿ. ಹಲೋ ಹಲೋ ಸರ್, ಬಾಂಬೆ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ತಾನೆ? ನಾನು ಕೇಳ್ತಾ ಇರೋದು ಬಾಂಬೆ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಬಾಂಬೆ ಅಲ್ಲ. ಎಲ್ಲ ಲೈನು ಒಂದೇ ಕಣಮ್ಮ. ವಾಟ್ಸ್ ರಾಂಗ್? ಸುಮಾರು ದಿವಸ ನೋಡ್ತಿದ್ದೀನಿ, ಯಾಕೊಂಥರ ಡಲ್ ಇದೆಯಾ? ಏನಿಲ್ಲ, ರವಿ ಬಾಂಬೆಗೆ ಹೋಗಿ 1 ವಾರ ಆಯ್ತು. ಒಂದ್ಸಲನಾದ್ರೂ ಫೋನು ಮಾಡ್ಲಿಲ್ಲ, 1 ಲೆಟ್ರು ಬರೀಲಿಲ್ಲ. 1 ವಾರ ತಾನೆ? ಏನಣ್ಣ, ನೀನೇನೋ 1 ವಾರ ತಾನೆ ಅಂತ ಸುಲಭವಾಗಿ ಹೇಳ್ಬಿಟ್ಟೆ. ಆದ್ರೆ ಅದ್ರ ವೇದನೆ ಏನು ಅಂತ ನನಗ್ ತಾನೇ ಗೊತ್ತು. ಅವ್ರು ಒಂದ್ಸಲನಾದ್ರೂ ನನ್ನನ್ನು ಮಾತಾಡಿಸ್ದೆ ನೋಡ್ದೆ ಇರ್ತಾ ಇರ್ಲಿಲ್ಲ. ನನಗೆ ಯಾಕೋ ಭಯ ಆಗ್ತಿದೆ. ರವಿ ಬಾಂಬೆ ಹೋಗೋದಕ್ಕೆ ಕಾರಣ ನೀನ್ ತಾನೇ ಅಮ್ಮ? ಅಲ್ಲ, ಅವನಿಗೆ ಅದೆಷ್ಟು ಕೆಲಸ ಇದೆಯೋ ಯಾರು ಗೊತ್ತು? ಫ್ಯಾಕ್ಟ್ರಿ ತಗೊಳ್ಳೋ ಅಂತಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲಾ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ಬೋದು ಅಂತ ಕಾಣುತ್ತೆ. ಏನೇ ಆಗ್ಲಿ, ಅವ್ರು ನನ್ನ ಹತ್ರ ಮಾತಾಡದೆ ಇರ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಅವ್ರ ಮನೆಗೆ ನೀನೇ ಫೋನ್ ಮಾಡಿ ಏನಾದ್ರೂ ಮೆಸೇಜ್ ಬಂದಿತ್ತು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಅಲ್ಲೂ ಟ್ರೈ ಮಾಡ್ದೆ, ರಿಂಗ್ ಆಗ್ತಿದೆ ಹೊರತು ಯಾರು ತಗೋತಾ ಇಲ್ಲ. ಒಂದೊಂದ್ಸಲ ಫೋನ್ ಔಟ್ ಆಫ್ ಆರ್ಡರ್ ಆಗಿದ್ರು ರಿಂಗ್ ಆಗ್ತಾನೆ ಇರುತ್ತೆ ಕಣಮ್ಮ. ಯಾವುದಕ್ಕೂ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಬ. ಏನಮ್ಮ ಹೀಗೆ ಕೇಳ್ತಾ ಇದ್ರ? ಯಜಮಾನ್ರು ಬಂದು 2 ದಿವಸ ಆಯ್ತಲ್ಲ. 2 ದಿವಸ ಆಯ್ತಾ? ಈಗೆಲ್ ಹೋಗಾರೆ? ಫ್ಯಾಕ್ಟ್ರಿಗೆ. ಅಮ್ಮ, ಹಳೆ ಫ್ಯಾಕ್ಟ್ರಿಗೆಲ್ಲ, ಸರ್ಜಾಪುರದಲ್ಲಿರೋ ಹೊಸ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಮೀನಾ, ನಾನ್ ನಿಮ್ ಬಾಸ್ನ ನೋಡ್ಬೇಕು. ನಿಮ್ಮ ಹೆಸರು? ರಾಧಾ ಅಂತ ಹೇಳಿ. ಕೂತ್ಕೊಳ್ಳಿ. ಸರ್, ಎಸ್, ರಾಧಾ ಅಂತ ಯಾರೋ ಒಬ್ರು ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ಮೇಡಮ್, ನೀವು ಅವ್ರ PA ಮೀನಾ ಅವ್ರನ್ನ ಮೀಟ್ ಮಾಡ್ಬೇಕಂತ. ಮೀನಾನಾ? ಓಕೆ ಸರ್. ಮೇಡಮ್, ಯು ಮಿಸ್ ರಾಧಾ? ಎಸ್. ಈಗ ತಾನೇ ಬಾಸ್ ಹೇಳಿದ್ರು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಅವ್ರ ಮನೇಲಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಹೋಗಿ ಮೀಟ್ ಮಾಡ್ಬೇಕಂತೆ. ಹಲೋ ರಾಧಾ, ಹೇಗಿದೆಯಾ? ನಾನೇ ಬಂದು ನೋಡೋಣ ಅಂತಿದ್ದೆ. ಬಟ್ ವಾಟ್ ಟು ಡೂ? ಐ ವಾಸ್ ಟೂ ಬಿಸಿ, ಕಂಪ್ಲೀಟ್ಲಿ ಡ್ರೌನ್ಡ್ ಇನ್ ಮೈ ಬಿಸ್ನೆಸ್. ಐ ಡೋಂಟ್ ಹ್ಯಾವ್ ಈವನ್ ಟೈಮ್ ಟು ಥಿಂಕ್ ಅಬೌಟ್ ಮೈ ಪರ್ಸನಲ್ ಲೈಫ್. ನೋ, ಲೈಫ್ನಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ನಡೆಯೋದೇ ಒಂದು. ನೋ, ಟೈಮ್ ಇಸ್ ವೆರಿ ಪ್ರೆಷಿಯಸ್ ರಾಧಾ. ಎವ್ರಿ ಮಿನಿಟ್ ಆಫ್ ಮೈ ಲೈಫ್ ಇಸ್ ವೆರಿ ಪ್ರೆಷಿಯಸ್ ಅಂಡ್ ವೆರಿ ವ್ಯಾಲ್ಯೂಯಬಲ್. ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಅದು ಮತ್ತೆ ನನಗೆ ಸಿಕ್ಕೋದಿಲ್ಲ. ಯು ನೋ, ಐ ಆಮ್ ಟಾಕಿಂಗ್ ಅಬೌಟ್ ಮೈ ನ್ಯೂ ಫ್ಯಾಕ್ಟ್ರಿ. ಈ ಹೊಸ ಫ್ಯಾಕ್ಟ್ರಿನ ಕೊಂಡ್ಕೊಂಡಾದ್ಮೇಲೆ ಅದರಲ್ಲಿ ಲಾಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಆಸೆ, ಹೊಸ ಭಾವನೆ ತುಂಬಿಕೊಂಡು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ದಟ್ಸ್ ವೈ ಐ ಆಮ್ ನಾಟ್ ಇನ್ ದ ಪೊಸಿಷನ್ ಟು ಮೀಟ್ ಯು ಆಸ್ ಐ ವಾಸ್ ಡೂಯಿಂಗ್ ಬಿಫೋರ್. ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ನೀನು ಅಷ್ಟೇ, ಮೊದಲ ಹಾಗೆ ನನ್ನ ಮೀಟ್ ಮಾಡೋಕ್ಕಾಗಲ್ಲ, ನನ್ನ ಜೊತೆ ಇರೋಕ್ಕಾಗಲ್ಲ. ಒಡಿಯುತ್ತೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ
ಇಂಗ್ಲಿಷ್ ತುಂಬಾ ಮಾತಾಡ್ತೀರಾ. ನಾನಾ? ಯು ಆರ್ ರೈಟ್, ಯು ಆರ್ ಪರ್ಫೆಕ್ಟ್ಲಿ ರೈಟ್ ರಾಧಾ. ಫಾರಿನ್ ನಲ್ಲಿ ಒಂದು ಫ್ಯಾಕ್ಟರಿ ಕೊಂಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ಐ ಆಮ್ ಜಸ್ಟ್ ಪ್ರಿಪೇರಿಂಗ್ ಮೈ ಸೆಲ್ಫ್ ಫಾರ್ ದ ಜರ್ನಿ ವೆನ್ ಟೈಮ್ ಪರ್ಮಿಟ್ಸ್. ಎಸ್ ಸ್ಪೀಕಿಂಗ್. ಹೇಳಿ ಮಿಸ್ಟರ್ ಮಂಜು ಘೋಷ್. ಐ ಡೋಂಟ್ ಲೈಕ್ ದಿಸ್ ಸಾರ್ಟ್ ಆಫ್ ಬಿಸ್ನೆಸ್ ಮಿಸ್ಟರ್ ಮಂಜು ಘೋಷ್. ಮತ್ತಿನ್ನೇನು ಹೇಳಿ, ಫೋನ್ ನಲ್ಲಿ ಟೆಂಡರ್ ಬಗ್ಗೆ ಮಾತಾಡೋದು, ರೆಕಮೆಂಡೇಶನ್ ಕೇಳೋದು, ಇದೆಲ್ಲ ನಂಗೆ ಹಿಡಿಸೋದಿಲ್ಲ. ಆ ಕಾಲ ಬೇರೆ, ಈ ಕಾಲ ಬೇರೆ. ಐ ಆಮ್ ನಾಟ್ ದಟ್ ರವಿ ನೌ. ಐ ಆಮ್ ಎ ಡಿಫರೆಂಟ್ ರವಿ. ಎಸ್, ಹೊಸ ಮನುಷ್ಯ, shrewd businessman. You got it? You better. ರಾಧಾ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ ಅಲ್ಲ? ಅಷ್ಟಾದ್ರೂ ಜ್ಞಾಪಕ ಇದೆಯಲ್ಲ. ಮೀನಾ, ಮೀನಾ, ಮೇಲೇನ್ ಮಾಡ್ತಿದ್ದೀನಿ? ನಿಮ್ ಬಟ್ಟೆಗಳನ್ನ ತೆಗೆದಿಡ್ತಿದ್ದೆ. ಹೌದಾ? ಬೈ ದ ಬೈ, ಇವ್ರು ಮಿಸ್ ರಾಧಾ ಅಂತ ನನಗೆ ಪರಿಚಯ ಇರೋರು. ಓ, ಹಲೋ ರಾಧಾ, ದಿಸ್ ಇಸ್ ಮೀನಾ, ಮೈ ಪಿ ಎ. ನೀನ್ ನನ್ಗೇನೋ ಹೇಳ್ಬೇಕು ಅಂತಿದ್ಯಲ್ಲ, ಅದನ್ನ ಮೀನಾ ಹೇಳು, ಅವಳು ಆಮೇಲೆ ನನಗೆ ಹೇಳ್ತಾಳೆ. ಮೀನಾ, ನನ್ನ ಆಫೀಸ್ಗೆ ಕಾರ್ ಕಳಿಸಿ, ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ಬಿಡು. ಓಕೆ? ಸರಿ. ನೋಡಿ, ಬೀರುನಲ್ಲಿ ನಿಮ್ ಹಳೆ ಬಟ್ಟೆ ಫೈಲ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡ್ಲಿ? ಥ್ರೋ ಇಟ್ ಅವೇ. ಹಳೇದು ಯಾವುದು ನನ್ನ ಕಣ್ಮುಂದೆ ಇರ್ಕೂಡ್ದು, ಎಲ್ಲ ತೆಗೆದು ಹೊರಗೆ ಬಿಸಾಕು. ರಾಧಾ, ರಾಧಾ, ಯಾಕಮ್ಮ, ಏನಾಯ್ತಮ್ಮ? ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ಮೋಸ ಹೋಗ್ಬಿಟ್ಟೆ. ಬಾಂಬೆಗೆ ಹೋಗ್ಬಿಟ್ಟು ಬಂದ್ಮೇಲೆ ರವಿ ನನ್ನ ಪೂರ್ತಿಯಾಗಿ ಮರ್ತು ಬಿಟ್ರು. ಮತ್ತೆ ಅವತ್ತು ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿ ಕೆಲಸಗಾರರಿಗೆಲ್ಲ ಇವಳೇ ನನ್ ರಾಧಾ ಅಂತ ಪರಿಚಯ ಮಾಡ್ತಾರೆ ಅಂತ ಹೇಳಿದೆನಮ್ಮ. ಸುಳ್ಳು, ಎಲ್ಲ ಸುಳ್ಳು. ಇನ್ನು ನಿನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡೋ ಶಕ್ತಿ ನನಗಿಲ್ಲ ಅಣ್ಣ. ಈಗ ಅವ್ರ ಮನಸ್ಸಲ್ಲಿ ನಾನಿಲ್ಲ. ಯಾರೋ ಮೀನಾ ಅಂತ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ದಾರೆ. ಹೆಸರಿಗೆ ಮಾತ್ರ PA, ಆದ್ರೆ ಅವ್ರಿಗೆಲ್ಲ ಅವಳೆ. ಅಷ್ಟೇನಾ? ನಾನು ಏನಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಂದು ಹುಡುಗಿನ ಕರ್ಕೊಂಬಂದ ಅಕ್ಷಣಕ್ಕೆಲ್ಲ ಇಂಥ ನಿರ್ಧಾರಕ್ಕೆ ಬರಬಾರ್ದು ರಾಧಾ. ಅಣ್ಣ, ನಿನಗೆ ಅರ್ಥ ಆಗಲ್ಲ. ಈಗ ಅವರು ಮೊದ್ಲಿನ ರವಿ ಅಲ್ಲಣ್ಣ. ಹೆಣ್ಣಿನ ಮನಸ್ಸು ಸಂದೇಹ ತವರು ಮನೆ ಅಂತಾರೆ ರಾಧಾ. ಸಂಶಯ ಅನ್ನೋದು ಗೋಡೆಗೆ ಬಳಿದಿರೋ ಹೊಸ ಸುಣ್ಣ ಇದ್ದ ಹಾಗೆ. ಗೊತ್ತಿದ್ ಮುಟ್ಟಿದ್ರು ಸರಿ, ಗೊತ್ತಿಲ್ಲದೆ ಮುಟ್ಟಿದ್ರು ಸರಿ, ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಯಾವುದನ್ನು ತಾಳ್ಮೆಯಿಂದ ನೋಡಿ ಒಂದು ನಿರ್ಧಾರಕ್ಕೆ ಬರಬೇಕು ಕಣಮ್ಮ. ಅಣ್ಣ, ಅವ್ರ ವಿಷಯದಲ್ಲಿ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ನಾನು ಒಡ ಹುಟ್ಟಿದ ನಿನ್ನ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನ್ ತಡ್ಕೋತೀನಿ. ಆದ್ರೆ ನನ್ ರವಿ ಬಗ್ಗೆ ಯಾರಾದ್ರೂ ತಪ್ಪಾಗಿ ಒಂದು ಮಾತು ಹೇಳಿದ್ರು ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲ ಅಣ್ಣ. ಅಂಥದ್ರಲ್ಲಿ ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನೂ ನಂಬ್ತಾ ಇಲ್ಲ. ಆ ಹೊಸ PA ಹಳೆ ಬಟ್ಟೆಗಳನ್ನೆಲ್ಲ ಏನ್ ಮಾಡ್ಲಿ ಅಂತ ಕೇಳಿದ್ದಕ್ಕೆ ಹಳೇದ್ ಯಾವ್ದು ನನ್ ಕಣ್ಮುಂದೆ ಇರಬಾರ್ದು, ಆಚೆಗೆಸ್ಬಿಡು ಅಂತ ನನ್ನನ್ನು ಸೇರ್ಸಿ ಹೇಳ್ಬಿಟ್ರಣ್ಣ, ನನ್ನನ್ನು ಸೇರ್ಸಿ ಹೇಳ್ಬಿಟ್ರು.